ದರ್ಶನ್ ಸಿನಿಮಾಗಿಂತ ರೋಚಕವಾಗ್ತಿದೆ ರೇಣುಕಾಸ್ವಾಮಿ ಕೇಸ್. ಕೊಲೆ ಕೇಸಿನ ಸಾಕ್ಷಿಗೆ ಬೆದರಿಕೆ ಹಾಕಿದ್ದು ಒಬ್ರ ಇಬ್ರ. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೀತಾ ಇದೆ. ಬಟ್ ದರ್ಶನ್ ಸಿನಿಮಾಗಿಂತ ರೋಚಕವಾಗಿದೆ. ಕೊಲೆ ಕೇಸ್ನ ಸಾಕ್ಷಿಗೆ ಬೆದರಿಕೆ ಹಾಕಿದ್ದು ಒಬ್ರ ಇಬ್ರ. ಪುನೀತ್, ವೇಣು, ಸುಹಾಸ್ ಅನ್ನೋರನ್ನ ಬಂಧಿಸಿದ್ದ ಪೊಲೀಸರು. ಕಾಮಾಕ್ಷಿಪಾಳ್ಯ ಪೊಲೀಸರ ವಿಚಾರಣೆ ವೇಳೆ ಪ್ರಭಾವಿಗಳ ನಂಟು ಪತ್ತೆಯಾಗಿದೆ. ಗೌರವ್ ಶೆಟ್ಟಿ, ಕಿರಣ್ ರೆಡ್ಡಿ ಜೊತೆ ಆರೋಪಿ ಪುನೀತ್ ಸಂಪರ್ಕ ಇದ್ದ ಅಂತ. ಸಂಜಯ್ ನಗರದ ಬಾರ್ ಮಾಲೀಕನ ಸ್ನೇಹಿತನಾಗಿರುವಂತಹ ಗೌರವ್, ಸಂಜಯ್ ನಗರದ ಬಾರ್ ಮಾಲೀಕನು ಬೆದರಿಕೆ ಹಾಕಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ವಾಟ್ಸ್ಆಪ್ ಮೂಲಕ ಪುನೀತ್ ಜೊತೆ ಸಂಪರ್ಕದಲ್ಲಿದ್ದ ಗೌರವ್ ಮತ್ತು ಕಿರಣ್. ಪುನೀತ್ ಅರೆಸ್ಟ್ ಆಗ್ತಿದ್ದಂತೆ ಗೌರವ್, ಕಿರಣ್ ಎಸ್ಕೇಪ್ ಆಗ್ತಾರೆ. ಇಬ್ಬರಿಗೂ ಬಲೆ ಬೀಸಿರೋ ಕಾಮಾಕ್ಷಿಪಾಳ್ಯದ ಪೊಲೀಸರು. ದರ್ಶನ್ ಸಿನಿಮಾ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಸಸ್ಪೆನ್ಸ್ ಆಗಿರುತ್ತೆ ಅಲ್ವಾ. ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿರುವಂಥ ಸ್ಟೋರಿಗಳು ಕೂಡ ಹಾಗೆ ಇದೆ. ಅದೇ ರೀತಿಯಾಗಿದೆ. ಕಾಮಾಕ್ಷಿಪಾಳ್ಯ ಪೊಲೀಸರ ವಿಚಾರಣೆಯ ವೇಳೆ ಪ್ರಭಾವಿಗಳ ನಂಟು ಕೂಡ ಪತ್ತೆಯಾಗಿದೆ. ಗೌರವ್ ಶೆಟ್ಟಿ, ಕಿರಣ್ ರೆಡ್ಡಿ ಜೊತೆ ಆರೋಪಿ ಪುನೀತ್ ಸಂಪರ್ಕದಲ್ಲಿದ್ದ ಅಂತ ಹೇಳಲಾಗ್ತದೆ. ಸಂಜಯ್ ನಗರದ ಬಾರ್ ಮಾಲೀಕನ ಸ್ನೇಹಿತನಾಗಿರೋ ಗೌರವ್. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರಿಗೆ ಬೇಲ್ ಸಿಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸಾಕ್ಷಿಗಳ ಟ್ರಯಲ್ ಕೂಡ ನಡೀತಾ ಇದೆ. ಈಗ ಈ ಸಂದರ್ಭದಲ್ಲಿ ಹೊರಗಡೆ ಬಿಟ್ಟರೆ ಪ್ರಭಾವಿಗಳಾಗ್ತಾರೆ. ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂಥದ್ದು ಕೂಡ ಅದು ಒಂದು ರೀಸನ್ ಇದೆ ಅದರಲ್ಲಿ. ಯಾಕೆ ಕೋರ್ಟ್ ಬೇಲ್ಗೆ ಅವಕಾಶವನ್ನ ಮಾಡಿಕೊಡ್ತಿಲ್ಲ, ಬೇಲ್ ಹಾಕೇ ಕೂಡ್ದು ಅಂತ ಯಾಕೆ ಹೇಳಿದೆ ಅಂತ ಅಂದ್ರೆ ಇದು ಕೂಡ ರೀಸನ್ ಇದೆ. ಹಾಗಾಗಿ ಇದೀಗ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಸಾಕ್ಷಿ ಅಂತ ಹೇಳೋದಕ್ಕೆ ಹೋಗ್ತಾರಲ್ಲ, ಅವರ ಮೇಲೆ ದೌರ್ಜನ್ಯ, ಅವರಿಗೆ ಬೆದರಿಕೆ ಹಾಕುವಂಥದ್ದು ಕೂಡ ಹೆಚ್ಚಾಗಿ ನಡೀತಾ ಇದೆ ಅಂತ ಹೇಳಲಾಗ್ತಾ ಇತ್ತು. ಈಗ ಅದರಲ್ಲಿ ನೋಡಿ, ಪುನೀತ್ನನ್ನ ಅರೆಸ್ಟ್ ಮಾಡಲಾಗುತ್ತೆ. ದರ್ಶನ್ ಸ್ನೇಹಿತ, ದರ್ಶನ್ ಟೀಮ್, ದರ್ಶನ್ ಗ್ಯಾಂಗ್. ಬಟ್ ಇಲ್ಲಿ ಗೌರವ್ ಶೆಟ್ಟಿ ಮತ್ತು ಕಿರಣ್ ಇವರ ಜೊತೆ ಸಂಪರ್ಕದಲ್ಲಿದ್ದ, ವಾಟ್ಸಪ್ ಮೂಲಕ ಕೂಡ ಸಂಪರ್ಕದಲ್ಲಿದ್ದರು ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಈಗಾಗಲೇ ಪುನೀತ್ರನ್ನ ಅರೆಸ್ಟ್ ಮಾಡಿರುವಂಥದ್ದು ಕಾಮಾಕ್ಷಿಪಾಳ್ಯ ಪೊಲೀಸರು. ಇನ್ನಿಬ್ಬರಿಗಾಗಿ ಅಲ್ಲಿ ಬಲೆಯನ್ನು ಬೀಸಿದ್ದಾರೆ ಅಂತಲೂ ಕೂಡ ತಿಳಿಸಲಾಗ್ತಾ ಇದೆ. ಬಟ್ ನೋಡಿ, ಈಗಾಗಲೇ ಯಾಕೆ ಕೋರ್ಟ್ ಒಂದಿಷ್ಟು ವಿಚಾರಕ್ಕೆ ಹಿಂಜರಿಕೆ ಆಗ್ತಾ ಇದೆ, ಅಥವಾ ನ್ಯಾಯಾಲಯ ಕೂಡ ಯಾಕೆ ಈ ವಿಚಾರದಲ್ಲಿ ತುಂಬ ಸೆನ್ಸಿಟಿವ್ ಕೇಸ್ ಆಗಿರೋದ್ರಿಂದ ಯಾಕೆ ಬೇಲ್ ವಿಚಾರದಲ್ಲಿ ಹಿನ್ನಡೆಯನ್ನು ಇಲ್ಲಿ ಕಾಣಿಸ್ತಾ ಇದೆ ಅಂತ ಅಂದರೆ, ಈಗ ಹೇಳೇಬಿಟ್ಟಿದೆ, ಏನು ಹೇಳಿತು ಕೋರ್ಟು, ಖಡಾಖಂಡಿತವಾಗಿ ಸಾಕ್ಷಿಗಳ ಟ್ರಯಲ್ ನಡೀತಾ ಇದೆ. ಮತ್ತು ಹೀಗಾಗಿ 1 ವರ್ಷದವರೆಗೂ ಬೇಲ್ಗೆ ಅರ್ಜಿಯನ್ನು ಹಾಕುವಂತಿಲ್ಲ, ಬೇಲ್ಗೆ ಅರ್ಜಿ ಹಾಕುವಂತಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಅದಾದ ಮೇಲೆ ಅರ್ಜಿ ಹಾಕ್ಬೋದು. ಅರ್ಜಿ ಹಾಕಿದ ತಕ್ಷಣ ಸಿಗುತ್ತೆ ಅಂತ ಅಲ್ಲ, ಅದ್ರ ಬಗ್ಗೆ ವಿಚಾರಣೆ ನಡೆಯುತ್ತೆ. ಆ ನಂತರ ಏನನ್ನೋದು ಡಿಸೈಡ್ ಆಗುತ್ತೆ ಅಂತ. ಸೊ ಹೀಗೆ ನಾನಾ ಥರದಂಥ ಚರ್ಚೆ ಆಗ್ತಾ ಇದೆ. ಬಟ್ ಇಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಈಸಿಯಾಗಿ ಯಾರು ಕೂಡ ಹೊರಗಡೆ ಹೋಗೋದಕ್ಕೆ ಮೇಲ್ನೋಟ, ಈಗ ನಾವೇನು ನೋಡ್ತಾ ಇದ್ದೀವಿ, ಇನ್ವೆಸ್ಟಿಗೇಷನ್ ಲೆವೆಲನ್ನು ಏನು ನೋಡ್ತಾ ಇದ್ದೀವಿ, ಅಷ್ಟು ಈಸಿಯಾಗಿ ಇಲ್ಲ ಅಂತ ಕಾಣಿಸುತ್ತೆ.